ಯಾವತ್ತು ಖುಷಿಯಾದಾಗ ಯಾವತ್ತು ಮನಸ್ಸನ್ನು ಸೆಳೆಯುವಂಥದ್ದು ಮಂತ್ರಾಲಯ. ನಾನು ಪದೇ ಪದೇ ಹೋಗ್ತಾ ಇರ್ತೀನಿ. ಇತ್ತೀಚೆಗೆ ಬಹಳ ದಿನ ಆಯಿತು ಹೋಗಿರಲಿಲ್ಲ. ರಾಯರ ದರ್ಶನ ಹಾಡಿನ ಮೂಲಕ ರಾಯರ ದರ್ಶನವನ್ನ ಈ ತಂಡ ಮಾಡಿದೆ. ಬಹಳ ಖುಷಿ ಇದೆ. ಈ ಹಾಡಿನ ಮೂಲಕ ಬಹಳಷ್ಟು ಜನರು ಪ್ರಾಯಶಃ ಮಂತ್ರಾಲಯಕ್ಕೆ ಹೋಗೋಕ್ಕೆ ದೂರ ಇದ್ದಾಗ ಅಥವಾ ಮನೆಯಲ್ಲಿ ಇದ್ದಾಗ ಈ ಹಾಡಿನ ಮೂಲಕ ದೇವರ ದರ್ಶನವನ್ನು ಪಡೆಯಬಹುದು. ಒಂದು ದೊಡ್ಡ ಕೆಲಸವನ್ನು ರಘುವಣ್ಣ ಮಾಡಿದ್ದಾರೆ. ರಘುವಣ್ಣ ನಮ್ಮ ಊರಿನವರೇ, ನಾನು ಅವರ ಊರನ್ನು ಬಹಳ ಆಕ್ಟಿವ್ ಆಗಿ ತುಂಬ ಸೋಷಿಯಲಿ ಆಕ್ಟಿವ್ ವ್ಯಕ್ತಿ. ನನಗೆ ಬಹಳ ಇಷ್ಟ ಆಗಿರುವಂಥ ವ್ಯಕ್ತಿ. ಖುಷಿ ಇದೆ. ಇದೇ ರೀತಿ ನಿಮ್ಮ ಕೆಲಸಕ್ಕೆ ರಾಯರ ಆಶೀರ್ವಾದ ಯಾವತ್ತೂ ಇರಲಿ ಅಂತ ಬಂದಿರುವಂಥ ಎಲ್ಲರ ಮೇಲೂ ರಾಯರ ಆಶೀರ್ವಾದ ಯಾವತ್ತೂ ಇರಲಿ. ಧನ್ಯವಾದಗಳು. ದರ್ಶನ ಹೇಗಾಗಿದೆ ಅಂತ ಗೊತ್ತಿಲ್ಲ, ಬಟ್ ನನಗಂತೂ ಗೂಸ್ ಬಂಪ್ಸ್ ಬರೋದು ಶುರುವಾಯಿತು ಯಾವಾಗ ಅಭಿ ಅವರು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಇನ್ನೊಂದು ಅದ್ಭುತವಾದ ಸಾಂಗ್ ಅಲ್ಲಿ ನಡೆದಿರುವಂಥ ಈವೆಂಟ್ಸು ಎಲ್ಲ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ದೇವ್ರ ದರ್ಶನ ಅಂತೂ ನಾನು ಹೆಂಗಿದ್ರು VIP ಟ್ಯಾಗ್ ಕೊಟ್ಬಿಟ್ಟಿದ್ರು, ಇಲ್ಲಿಂದ ನುಗ್ಗೋದು, ಆ ಕಡೆಯಿಂದ ಬರೋದು, ಮತ್ತೆ ಈ ಕಡೆಯಿಂದ ನುಗ್ಗೋದು, ಈ ಥರ ದರ್ಶನ ಒಂದು 10-15 ಸಲ ಒಂದು ದಿನದಲ್ಲಿ ಮಾಡಿದ್ದೀನಿ. ಮೊದಲಿಂದನೂ ಸ್ವಲ್ಪ ಇನ್ಕ್ಲೈನ್ ಟುವರ್ಡ್ಸ್ ಗಾಡ್. ಸೊ ರಾಯರು ಬಹಳ ಬಹಳ ರೀತಿಯಲ್ಲಿ ನನಗೆ ಸಹಾಯ ಮಾಡಿದ್ದು ಉಂಟು, ತಿದ್ದಿದ್ದು ಉಂಟು, ನಮ್ಮ ಜೀವನದ ನೌಕೆನ ಸರಿ ದಾರಿಯಲ್ಲಿ ತಗೊಂಡು ಹೋಗಿದ್ದು ಉಂಟು. ಸೊ ಈ ರೀತಿ ನಂಗೆ ಗೊತ್ತಿಲ್ಲ, ಮಂತ್ರಾಲಯ ನಾನು ನೋಡೇ ಇದ್ದಿಲ್ಲ ಸುಮಾರು ವರ್ಷದವರೆಗೂ. ಅಂದರೆ ನಾನು ಇಂಡಸ್ಟ್ರಿಗೆ ಬಂದು ಒಂದು 10-15 ವರ್ಷದವರೆಗೂ ನಾನು ಮಂತ್ರಾಲಯಕ್ಕೆ ಹೋಗೇ ಇದ್ದಿಲ್ಲ. ನನಗೆ ದೊರೆ ಭಗವಾನ್ ಅಂತ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡಿದಾಗ ಹೋಗಮ್ಮ, ರಾಜ್ಕುಮಾರ್ ಅವರು ಅಲ್ಲಿ ತುಂಬ ಒಳ್ಳೆ ಗೆಸ್ಟ್ ಹೌಸ್ ಮಾಡಿದ್ದಾರೆ, ನಾನು ಅವ್ರದ್ದು ಲೆಟರ್ ಕೊಡ್ತೀನಿ, ಹೋಗು, ನಿಮ್ಗೆ ಒಳ್ಳೆ ದರ್ಶನ ಆಗುತ್ತೆ ಅಂತ ಹೇಳಿದ್ರು. ಆದರೆ ನನ್ನ ಫ್ರೆಂಡ್ ಇಲ್ಲೇ ನನ್ನ ಸಪ್ನ, ನನಗೆ ಹೋಗೋದಕ್ಕಾಗಿದ್ದು ನನ್ನ ಫ್ರೆಂಡ್ ಸರ್ಕಲ್ ಜೊತೆ ಫಸ್ಟ್ ಟೈಮ್ ರಾಯರ ದರ್ಶನ ಆಗಿದ್ದು. ಅದು ಎಂಥ ಅದ್ಭುತವಾದ ದರ್ಶನ ಅಂದರೆ ಗರ್ಭಗುಡಿಯಲ್ಲಿ ಕೂತ್ಕೊಂಡು ದೇವ್ರ ದರ್ಶನ ಮಾಡೋದಿದೆಯಲ್ಲ, ಅದು ಫಸ್ಟ್ ಟೈಮಲ್ಲೇ ಅಂಥ ಅವಕಾಶ ಸಿಕ್ಕಿದ್ದು ಮಂತ್ರಾಲಯದಲ್ಲಿ. ಸೊ ಆ ನೆನಪುಗಳೆಲ್ಲ ಈಗ ಬರೋದಕ್ಕೆ ಶುರು ಆಯಿತು. ಮೋಸ್ಟ್ಲಿ ಆ ಕನೆಕ್ಷನ್ ಅವಾಗ ಬಿಲ್ಡ್ ಆಗಿರೋದು ಇಲ್ಲಿವರೆಗೂ ಥ್ಯಾಂಕ್ಸ್ ಟು ರಘು ಭಟ್ ಸರ್ ಅಂಡ್ ಸುಮ್ನ. ಇಟ್ ವಾಸ್ ಅ ಗ್ರೇಟ್. ಒಂದು ಆಲ್ಬಮ್ ಸಾಂಗ್ನ ಹೀಗೂ ಮಾಡ್ಬೋದು, ಹೀಗೂ ತೋರಿಸ್ಬೋದು, ಈ ರೀತಿ ವೈಭವವಾಗಿ ಅದನ್ನ ಪ್ರಸ್ತುತ ಪಡಿಸ್ಬೋದು ಅಂತ ನನಗೆ ನಿಜವಾಗ್ಲೂ ಖುಷಿ ಆಯ್ತು ನೋಡಿ. ಆ್ಯಂಡ್ ಇನ್ನೊಂದೇನು ಅಂದರೆ ಎಲ್ಲೂ ಕಾಂಪ್ರಮೈಸ್ ಆಗದೆ, ಇದೇ ಸಿಂಗರ್ ಬೇಕು, ಇದೇ ಮ್ಯೂಸಿಕ್ ಡೈರೆಕ್ಟರ್ ಬೇಕು, ಇದೇ ಸಿನಿಮಾಟೋಗ್ರಾಫರ್ ಬೇಕು, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಆ ದಿಟ್ಟತನ ಹೀಗೇ ಬರಬೇಕು ಅಂತ ಛಲ ಇದೆಯಲ್ಲ, ಅದು ರಘು ಭಟ್ಟಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆಯಿತು. ಯೂಶ್ವಲಿ ನಮ್ಮ ಸೀರಿಯಲ್ಗಳಲ್ಲಿ ಇಲ್ಲಿ ಮಾಡಿದ್ರೆ ಆಯಿತು, ಅಲ್ಲಿ ಮಾಡಿದ್ರೆ ಆಯಿತು, ಇಲ್ಲಿ ಕಾಂಪ್ರಮೈಸ್ ಆದ್ರೆ ಆಯಿತು ಅಂತ ಬರುತ್ತೆ ಫಿಲಮಲ್ಲಿ, ಸೀರಿಯಲಲ್ಲಿ. ಬಟ್ ಇಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗದೆ 8 ತಿಂಗಳು ಶ್ರಮ ಪಟ್ಟು ನಾನು ಕೇಳಿದಾಗೆಲ್ಲ ಮಂತ್ರಾಲಯದಲ್ಲಿದ್ದೀವಿ ಅಂತ ಇದ್ರು. ಸೊ ಇಷ್ಟು ನಾವು ನೋಡಿರೋದು ತುಂಬ ಕಡಿಮೆ, ಅಂದರೆ ಅವರು ಕ್ಯಾಪ್ಚರ್ ಮಾಡಿರೋದು ಸಾಕಷ್ಟು ಇರುತ್ತೆ ನನಗೆ ಗೊತ್ತಿರೋ ಹಾಗೆ. ನಾವು ನೋಡಿರೋದು ಬರೀ ಒಂದು 4-5 ನಿಮಿಷ ಇರ್ಬೋದು ಅಷ್ಟೇ. ಬಟ್ ಎಷ್ಟು ಕ್ಯಾಪ್ಚರ್ ಮಾಡಿದ್ದಾರೆ, ಎಷ್ಟು ಶ್ರಮ ಪಟ್ಟಿದ್ದಾರೆ, ಅದ್ರ ಹಿಂದೆ ಇರೋ ಪ್ರತಿಯೊಬ್ಬರದ್ದು ಶ್ರಮ, ನಿದ್ದೆ ಇಲ್ಲದೆ ಕೆಲಸ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ತುಂಬ ಅದ್ಭುತವಾಗಿ ನೋಡಿ ಬಂದಿದೆ. ರಾಯರ ಆಶೀರ್ವಾದ ನಿಮಗೆ ಸದಾ ಹೀಗೆ ಇರಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಸ್ ಮಾಡಿ ರಘು ಭಟ್ ಸರ್ ಆ್ಯಂಡ್ ಸುಗುಣ ಅಂತೂ ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಥ್ಯಾಂಕ್ ಯು. ಕರೆದಾಗ ಭಾಳ ಖುಷಿ ಆಯಿತು. ಬರಬೇಕು ಅಂತ ಎಲ್ಲ ತಯಾರಿ ಮಾಡಿದ್ದೆ, ಬಟ್ ಹಿಂದಿನ ದಿವಸ ರಾತ್ರಿ ಅಂತಂದರೆ ವಿಷಯ ತಪ್ಪು, ಹೀಗಾಗಿ ನಾನು ಬರೋಕ್ಕಾಗಿಲ್ಲ. ಬಟ್ ನನಗೆ ಮಿಸ್ ಆಯಿತು ಅಂತ ನಾನು ಭಾಳ ಬೇಜಾರಲ್ಲಿದ್ದೆ. ಬಟ್ ಇದು ನೋಡಿದ್ರೆ ಅನ್ನಿಸ್ತು ನನಗೆ ಮಿಸ್ ಮಾಡ್ಕೊಂಡಿಲ್ಲ, ನಾನೇ ಹೋಗಿ ಬಂದಾಗ ಅಷ್ಟು ಫೀಲ್ ಆಯಿತು. ತುಂಬ ಚೆನ್ನಾಗಿ ಮಾಡಿದೆ ಸರ್. ಹ್ಯಾಟ್ಸ್ ಆಫ್ ಯುವರ್ ಡೈರೆಕ್ಷನ್. ಆದಷ್ಟು ಬೇಗ ಒಂದು ಸಿನಿಮಾ ಮಾಡಿ ಡೈರೆಕ್ಷನ್ ನಾವು ಎಲ್ಲ ಕಲಾವಿದರು ಒಂದು ಅವಕಾಶ ಕೊಡಿ. ನಿಮ್ಮ ಡೈರೆಕ್ಷನ್ಗೆ ಒಂದು ಸಿನಿಮಾ ಮಾಡೋಕ್ಕೆ ಪ್ರೊಡ್ಯೂಸರ್ ಅಂತೂ ಅಲ್ಲೇ ಇದ್ದಾರೆ. ಸೊ ಅವ್ರ ಕಷ್ಟ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಸಿನಿಮಾ ನೀವು ಒಂದು 5 ನಿಮಿಷ ವಿಡಿಯೋ ಮಾಡೋದು ಭಾಳ ಈಸಿ, ಬಟ್ ಅದು ಹಿಂದೆ ಶ್ರಮ ಇದೆಯಲ್ಲ, ಭಾರಿ ಕಷ್ಟ. ಸೊ ಅದೆಲ್ಲ ನಮ್ಗೆ ಆ ಕಷ್ಟ ನಮಗೆ ಕಾಣಿಸ್ತು. ಸೊ ತುಂಬ ಅದ್ಭುತವಾಗಿ ಮಾಡಿದ್ದಾರೆ.
ಹಾಗೆ ಮಂತ್ರಾಲಯಕ್ಕೆ ನಾನು ಹೋಗ್ತಾ ಇರ್ತೀನಿ, ಹೊಸ್ತೇನಲ್ಲ. ಬಟ್ ಈ ಒಂದು ವಿಡಿಯೋನ ನೋಡಿ ನನಗೆ ಬಹಳ ಖುಷಿ ಆಗಿದೆ. ಇಂಥ ವಿಡಿಯೋ ನಾನು ಲೈಫಲ್ಲೇ ನೋಡಿರಲಿಲ್ಲ. ಅಫ್ಕೋರ್ಸ್ ಅಣ್ಣವ್ರ ಪಾತ್ರ ಮಾಡಿದ್ರು ಆ ಪಿಕ್ಚರ್ ನೋಡಿದೆ, ಬಟ್ ಈ ಒಂದು ಇಟ್ ವಾಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಂದರೆ ಮಂತ್ರಾಲಯದಲ್ಲಿ ಭಕ್ತಿಗೆ ಜಾಸ್ತಿ ಆಯಿತು. ಇದನ್ನು ನೋಡಿ ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಸ್ವಾಮೀಜಿಯವರು. ಸೊ ಅಂಥ ಒಳ್ಳೆ ಕೆಲಸ ನಾವೆಲ್ಲ ಸೇರಿ ಮಾಡೋಣ. ಏನೊಂದು ಸಹಾಯ ಇಲ್ಲ, ಏನೇ ಇದ್ರೆ ಹೇಳಿ ಸರ್, ವಿ ಆರ್ ವಿತ್ ಯು. ಎನಿಥಿಂಗ್ ಫಾರ್ ಸೋಷಿಯಲ್ ವರ್ಕ್, ಎನಿಥಿಂಗ್ ವಿ ಆರ್ ಆಲ್ ವಿತ್ ಯು ಸರ್. ಸೊ ಎಲ್ಲರಿಗೂ ಯಾರು ಒಳ್ಳೇದು ಮಾಡಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಿದೆ. ನಾನು ತುಂಬಾ ಅದೃಷ್ಟವಂತ ಅನ್ಸುತ್ತೆ ನಾವೆಲ್ಲರೂ. 24ನೇ ತಾರೀಕು ಇದೇ ಗುರುವಾರ ಅಲ್ಲಿ ರಾಯರ ದೇವಸ್ಥಾನದಲ್ಲೇ ಇದ್ವಿ. ಇದೇ ಸಮಯದಲ್ಲೇ ನಾವು ಈ ಹಾಡುಗಳನ್ನೇ ನೋಡ್ತಾ ಇದ್ವಿ. ಎಂತ ಪುಣ್ಯ ಅನ್ಸುತ್ತೆ. ಮತ್ತೆ ಮತ್ತೆ ರಾಯರ ಯೋಗದಲ್ಲಿ ಮಾಡ್ಕೊಟ್ಟಿದ್ದೀರಾ. ಯಾವ ನೋವಲ್ಲಿ, ದುಃಖದಲ್ಲಿ, ಸಂತೋಷ ಆಗಲಿ, ಏನ್ ನನಗೆ ಏನಾದ್ರು ಹಂಚ್ಕೋಬೇಕು ಅಂತ ಅನ್ಸಿದ್ರೆ ನನ್ನ ಮೊದಲು ನನ್ನ ದೈವ, ನನ್ನ ಉಸಿರು, ನನ್ನ ಜೀವ ರಾಯರು. ಪ್ರತಿಯೊಬ್ರು ನಿಮ್ಗೆ ಯಾರೇ ಕಷ್ಟ ಬರಲಿ, ಒಂದು ಕ್ಷಣ ರಾಯರನ್ನ ನೆನೆಸ್ಕೊಳ್ಳಿ. ಆ ರಾಯರು ನಿಮ್ ಜೊತೆ ಇರ್ತಾರೆ, ನಿಮ್ಮ ಕಷ್ಟದ ಪರಿಹಾರ ಮಾಡ್ತಾರೆ. ಮನಸ್ಸಿನಿಂದ ನಂಬಿ ಏನಾದ್ರೂ ಸಾಧನೆ ಮಾಡ್ತೀನಿ ಹೊರಟ್ರೆ ರಘು ನೀವೇ ಸಾಕ್ಷಿ. 8 ತಿಂಗಳಿಂದ ತುಂಬಾನೇ ಅಸಾಧ್ಯ. ನಾನು ರಾಯರ ಮಠಕ್ಕೆ ನಾನು ನಂಬಿದ ದಿನದಿಂದ ಇವತ್ತವರೆಗೂ ಮಂತ್ರಾಲಯಕ್ಕೆ ಹೋಗ್ತಾನೆ ಇದ್ದೀನಿ. ಅಷ್ಟು ಸುಲಭವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅದು ಶೂಟ್ ಮಾಡಕ್ ಸಾಧ್ಯವೇ ಇಲ್ಲ. ನೀವು ಹೇಳಿದಾಗ ನನ್ಗೆ ಏನು ಅನಿಸ್ತಿಲ್ಲ ಬಂದಾಗ, ಬಟ್ ನಾನು ಕ್ಲಾಸ್ ಇದನ್ನು ನೋಡಿದಾಗ ಮಾತ್ರ ತುಂಬಾ ಆಶ್ಚರ್ಯ ಆಯ್ತು. ಆ ರಾಯರ ಆಶೀರ್ವಾದ ಇದೆ. ಇಷ್ಟು ದೊಡ್ಡ ಸಾಧನೆ ಮಾಡಕ್ ನೀವು ಸಾಧ್ಯವೇ ಇಲ್ಲ. ಎಲ್ಲೋ ಆ ಭಗವಂತ ನಿಮ್ಗೆ ತುಂಬಾ ಒಲ್ದು ಬಂದಿದ್ದಾನೆ. ಆ ದೈವನ್ನೂ ಒಪ್ಪಿಸಿದರೆ ಇದನ್ನ ಮಾಡಲೇವು ಅಂತ. ಸೊ ಯಾವತ್ತು ನಿಮ್ ರಾಯನ ಒಂದು ನಿಮಿಷ ನೋಡ್ಬೇಕು ಅಂತ ಮಂತ್ರಾಲಯಕ್ಕೆ ಹೋಗಕ್ಕಾಗಿಲ್ಲ ಅಂದ್ರೆ ಈ ಹಾಡನ್ನು ನೋಡಿ, ನಿಮಗ್ ರಾಯ ಕಾಣಿಸ್ತಾರೆ. ನಿಮ್ಮ ಕಷ್ಟಗಳೆಲ್ಲ ಹೇಳ್ಕೋಬೇಕಂತ ಅಲ್ಲಿ ಹೋದ್ರೆ ಒಂದ್ 5 ನಿಮಿಷ ಕೂತ್ಕೊಂಡಿದ್ದಾನೆ ಕೇಳಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಡಿ ಅಂತ ಯೋಗನ ನೀವು ನಮ್ಗೆ ಕಲ್ಪಿಸ್ಕೊಟ್ಟಿದ್ದೀರಾ. ನಾನು ಅಲ್ಲಿಂದ ಬಂದಾಗಿಂದ ಅದು ಎಷ್ಟು ನಾನು ಇವಾಗ ವಿಡಿಯೋ ಅಂತ ನಾವೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ವಿ ಅಲ್ಲಿ. ಇದನ್ನ ಮತ್ತೆ 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 ಕೇಳ್ತಾನೇ ಇದೀವಿ. ಎಷ್ಟು ಸಾರಿ ಕೇಳಿದ್ರು ಇನ್ನೊಂದ್ಸಾರಿ ಕೇಳ್ಬೇಕನ್ಸುತ್ತೆ. ನಾನು ಮೊದಲಿಂದನೂ ತುಂಬಾ ನಂಬಿರೋ ದೈವ ರಾಯರು. ನನ್ನ ಜೀವನದ್ದು ಇವತ್ತು ಏನಾದ್ರು ನಿಂತಿದ್ದೀನಿ ಅಂದ್ರೆ ನಂಗೆ ರಾಯರಿದ್ದಾರೆ ಅಂತ. ರಾಯರಿದಲ್ಲಿ ಮಾಡಿದ್ದು, ರಾಯ ಕಲ್ಪಿಸ್ಕೊಟ್ಟಿದ್ದು. ಅವ್ರು ಹೇಳ್ದಂಗೆ ನನ್ನ ಮನೆ ಹೆಸರಾಗಿ ಏನಾಗಿ ಪ್ರತಿಯೊಂದು ರಾಯರೇ. ನಾನು 22 ವರ್ಷ ಆದ್ಮೇಲೆ ನಾನು ಕಮ್ ಬ್ಯಾಕ್ ಆದ್ಮೇಲೆ ಇಂಡಸ್ಟ್ರಿಗೆ ನನಗೊಂದೇ ಆಸೆ ಇತ್ತು. ನಾನು ಬದುಕು ಬಂದಿದ್ದು ಗುರುವಾರನೇ ನಂಗೆ ಬಣ್ಣ ಹಚ್ಚಕ್ಕೆ ಯೋಗ ಬಂದಿದ್ದು. 22 ವರ್ಷ ಆದ್ಮೇಲೆ ನಾನು ಬಣ್ಣ ಹಚ್ಚಿದ್ದು ಗುರುವಾರನೇ. ಇವತ್ತು ಯಾರಾದ್ರೂ ನನ್ ಶೂಟ್ ಕರೆದ್ರೆ ಫಸ್ಟ್ ಡೇ ಕರೆದ್ರೆ ಇದರಿಂದ ಯೂಟ್ಯೂಬ್ ಗುರುವಾರ ಇಟ್ಕೊಳ್ಳಿ ನಾನು ಶೂಟ್ ಮಾಡ್ಬೇಕು ಅಂತ. ಗೊತ್ತಿಲ್ಲ, ನೀವು ಇದನ್ನ ನಂಬಿ ನಿಮಗೆ ಗೊತ್ತಿಲ್ಲ ರಾಯ ನಿಮ್ಮನ್ನು ಎಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ಆ ಶಕ್ತಿ ರಾಯರಲ್ಲಿದೆ. ನನಗೆ ತುಂಬಾ ಸಂತೋಷ ಆಗ್ತದೆ. ರಾಯರ ದರ್ಶನ ನೀವು ಎಲ್ಲ ಮಾಡಿದ್ದೀರಾ, ನಾವಲ್ಲಿ ನೋಡ್ಕೊಂಡು ಬಂದು ನೀವು ಮಾಡಿದ್ದೀರಾ, ನಮಗೂ ಆ ಯೋಗ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಆ ರಾಘವೇಂದ್ರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಕಷ್ಟ ಸುಖದಲ್ಲೂ ನಿಮ್ಮ ಜೊತೆಲಿರಲಿ ಅಂತ ರಾಯರನ್ನ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಒಂದ್ ಹೇಳ್ಬೇಕು, ನಿಮ್ಗೆ ತುಂಬಾ ಚೆನ್ನಾಗಿ ಹೋಸ್ಟ್ ಮಾಡ್ತಾ ಇದ್ದೀರಾ. ನಿಮ್ ಮಾತುಗಳನ್ನ ಕೇಳ್ತಾ ಇದ್ರೆ ನಮ್ದೆಲ್ಲ ಮರ್ತೋಗ್ತದೆ ಏನ್ ಮಾತಾಡ್ಬೇಕು ಅಂತ. ತುಂಬಾ ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಸಕ್ಕತ್ತಾಗಿ ಮಾತಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ಫಸ್ಟ್ಲಿ ರಘು ಸರ್ ಅಂಡ್ ಮ್ಯಾಮ್, ಕಂಗ್ರ್ಯಾಚುಲೇಷನ್ಸ್ ಟು ಯು ಬೋತ್. ತುಂಬಾ ಅದ್ಭುತವಾಗಿ ಬಂದಿದೆ ಸಾಂಗ್ ಮಾತ್ರ. ಅಂಡ್ ಒಂದು ಕನ್ಫೆಷನ್ ಮಾಡ್ಕೊಬೇಕು. ಐ ಥಿಂಕ್ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ತಂದೆ ತಾಯಿ ನನಗೆ ಮಂತ್ರಾಲಯ ಕರ್ಕೊಂಡು ಹೋಗಿದ್ದು. ಅದ್ ನೆನಪು ಇಲ್ಲ ನನಗೆ, ತುಂಬಾ ಚಿಕ್ಕವಳಾಗಿದ್ದೆ. ಅದಾದ್ಮೇಲೆ ನಾನು ಮಂತ್ರಾಲಯಕ್ಕೆ ಹೋಗೋಕೆ ಚಾನ್ಸೇ ಸಿಕ್ಕಿಲ್ಲ. ಅಂಡ್ ಇವತ್ತು ತಮ್ಮಿಂದ, ತಮ್ಮ ಆಲ್ಬಮ್ ಇಂದ ದರ್ಶನ ಸಿಕ್ತು. ತುಂಬಾ ಒಳ್ಳೇದಾಗ್ಲಿ. ಅಂಡ್ ಇನ್ನೊಂದು ಹೇಳ್ಬೇಕು, ಯಾರು ಇಲ್ದಿರೋರಿಗೆ, ನನ್ಗೆ ಪರ್ಸನಲಿ ಯಾರು ಇಲ್ದಿರೋರಿಗೆ ದೇವ್ರು ಇರ್ತಾರೆ. ಸೊ ಅದನ್ನ ನಾನು ಯಾವತ್ತೂ ನಂಬ್ತೀನಿ. ಅಂಡ್ ರಾಯರ ಬಗ್ಗೆ ನನಗೆ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಲೈಕ್ ಹಿಂಗಿತ್ತು ನಂದು. ಅಂಡ್ ಹೊನ್ನವಾರದಲ್ಲಿ ಒಂದು ಮಂತ್ರಾಲಯ, ಒಂದು ಟೆಂಪಲ್ ಇದೆ ಹೊನ್ನವಾರದಲ್ಲಿ, ಮಾಗಡಿ ರೋಡ್ ಅಲ್ಲಿ. ಅಲ್ಲಿ ನಾನು ಒಂದು ಹರಕೆ ಕಟ್ಕೊಂಡು ಪ್ರತಿ ಗುರುವಾರ ಹೋಗ್ತಾ ಇದ್ದೆ. ಅವಾಗ ಒಂದು ಸೀರಿಯಲ್ ಶೂಟಿಂಗ್ ನಡೀತಾ ಇತ್ತು ನಂದು. 5 ಗಂಟೆಗೆಲ್ಲ ಹೋಗ್ತಾ ಇದ್ದೆ. ಅಲ್ಲೊಂದು ಸುತ್ತುಗಳು ಮಾಡ್ಬೇಕು, ಅದು ಫುಲ್ ಕಂಪ್ಲೀಟ್ ಮಾಡಕ್ಕೆ ಒಂದು 40 ಮಿನಿಟ್ಸ್ ಟು 1 hour ಏನೋ ಬೇಕು. ಸೊ ಅದೆಲ್ಲ ಆದ್ಮೇಲೆ ಐ ಥಿಂಕ್ ನನ್ನ ಲೈಫ್ ತುಂಬಾನೇ ಪಾಸಿಟಿವ್ ಆಗಿ ಚೇಂಜ್ ಆಯ್ತು. ಐ ಡೋಂಟ್ ನೋ, ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಅಂಡ್ ನಮ್ಗೆ ರಿಸೋರ್ಸಸ್ ಸಿಕ್ತಾಗ, ಅಂದ್ರೆ ನಾವು ಚೆನ್ನಾಗಿದ್ದಾಗ, ನಮ್ ಕೈಯಲ್ಲಿ ಹಣ ಇದ್ದಾಗ
ಐ ಥಿಂಕ್ ನಾವು ಭೂಮಿ ಮೇಲೆ ಇರೋದನ್ನ ಎಲ್ಲ ವಸ್ತು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗೆ ನಾವು ಏನ್ ಮಾಡ್ಬೋದು ಎಲ್ಲಿ ಹೋಗ್ಬೋದು ಅಂತ ನೋಡ್ತೀವಿ. ಬಟ್ ನಿಮ್ಮ ಹತ್ರ ರಿಸೋರ್ಸಸ್ ನ ತಗೊಂಡು ನೀವು ನಮ್ಮನ್ನ ಭೂಮಿ ಮೇಲೆ ಹಾಕ್ದವ್ರ ಮೇಲೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೀರಿ ಅಂದ್ರೆ ದೇವ್ರ ಮೇಲೆ. ಸೊ ಥ್ಯಾಂಕ್ ಯು, ಹಾರ್ಟ್ಫುಲಿ ಥ್ಯಾಂಕ್ಸ್. ಇಟ್ ಟೇಕ್ಸ್ ಅಂದ್ರೆ ಒಂಥರ ಲೆಸನ್ ನಮ್ಮೆಲ್ರಿಗೂ. ವಿ ಶುಡ್ ಟೇಕ್ ಅ ಪಾಸ್ ಅಂಡ್ ಸಿ ವೇರ್ ವಿ ಹವ್ ಕಮ್ ಫ್ರಮ್, ನಮ್ಮ ರೂಟ್ಸ್, ನಮ್ಮ ಸ್ಪಿರಿಚುಯಾಲಿಟಿ ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ಗಮನ ಕೊಡ್ಬೇಕು. ಅಂಡ್ ನಮ್ಮ ಮೈಂಡ್ ನಾವು ಒಂದು ಸ್ಪಿರಿಚುಯಾಲಿಟಿ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಬೇಕು ಅಂತ ಒಂದು ಲೆಸನ್ ಅಂತಾನೂ ಅನಿಸ್ತು. ಅಂಡ್ ಆಲ್ಬಮ್ ಸಾಂಗ್ ಯಾವ ಸಿನಿಮಾ ಸಾಂಗ್ಗೂ ಯಾವುದೇ ದೊಡ್ಡ ಸಿನಿಮಾಗೂ ಕಡಿಮೆ ಇಲ್ಲ. ಅಜನೀಶ್ ಲೋಕನಾಥ್ ಸರ್ ಅವ್ರು ಮ್ಯೂಸಿಕ್ ಕೊಟ್ಟಿದ್ದಾರೆ, ಆಬಿ ವಿ ಅವರು ಹಾಡಿದ್ದಾರೆ. ರಿಯಲಿ ಇಟ್ಸ್ ಎಕ್ಸೆಪ್ಷನಲ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಖುಷಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ವಾಣಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಇವತ್ತು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಮಂತ್ರಾಲಯಕ್ಕೆ ಬರೋದು ಮಿಸ್ ಆಯ್ತು, ಬಟ್ ಇವತ್ತು ಬಂದು ತುಂಬಾನೇ ಖುಷಿ ಆಯ್ತು. ಗುರುವಾರದ ದಿನ ಲೈಕ್ ಮ್ಯಾಮ್ ಸೆಡ್. ಥ್ಯಾಂಕ್ ಯು ಸರ್, ಆಲ್ ದ ವೆರಿ ಬೆಸ್ಟ್. ಆದಷ್ಟು ಬೇಗ ಲಕ್ಷ್ಮಿ ಗಣೇಶ್ ಪ್ರೊಡಕ್ಷನ್ ಇಂದ ಒಂದು ಭರ್ಜರಿ ಸಿನಿಮಾ ಬರ್ಲಿ. ಯಾ, ಥ್ಯಾಂಕ್ ಯು.